ಹರೇ ಕೃಷ್ಣ. ಎರಡನೆಯ ಸರ್ಗ. ರಾಮಾಯಣ ಕಾವ್ಯದ ಉಪಕ್ರಮ. ತಮಸಾ ನದಿಯ ತೀರದಲ್ಲಿ ಕ್ರೌಂಚ ವಧೆಯಿಂದ ಸಂತಪ್ತರಾದ ವಾಲ್ಮೀಕಿ ಮಹರ್ಷಿಗಳ ಶೋಕದ ಮಾತು ಶ್ಲೋಕ ರೂಪಮಯವಾದದು. ರಾಮಾಯಣ ಕಾವ್ಯವನ್ನು ರಚಿಸಲು ಬ್ರಹ್ಮದೇವರಿಂದ ವಾಲ್ಮೀಕಿಗಳಿಗೆ ಆದೇಶ. ವಾಕ್ಯ ವಿಶಾರದ ಧರ್ಮಾತ್ಮರಾದ ಮಹಾಮುನಿಗಳಾದ ವಾಲ್ಮೀಕಿಗಳು ನಾರದರು ಹೇಳಿದ ಸಂಗ್ರಹ ರಾಮಾಯಣವನ್ನು ಕೇಳಿ ತನ್ನ ಶಿಷ್ಯರೊಂದಿಗೆ ನಾರದ ಮಹಾಮುನಿಯನ್ನು ವಿಧಿವತ್ತಾಗಿ ಪೂಜಿಸಿದರು. ವಾಲ್ಮೀಕಿಗಳಿಂದ ಯಥಾವತ್ತಾಗಿ ಸಮ್ಮಾನಿತರಾದ ದೇವರ್ಷಿ ನಾರದರು ವಾಲ್ಮೀಕಿಗಳಿಂದ ಅನುಮತಿಯನ್ನು ಪಡೆದು ಆಕಾಶ ಮಾರ್ಗವಾಗಿ ತೆರಳಿದರು. ನಾರದರು ದೇವಲೋಕಕ್ಕೆ ತೆರಳಿದ ಬಳಿಕ ವಾಲ್ಮೀಕಿಗಳು 2 ಗಳಿಗೆ ಆಶ್ರಮದಲ್ಲಿದ್ದು ಮಧ್ಯಾಹ್ನಿಕಕ್ಕಾಗಿ ಗಂಗಾ ನದಿಯ ಸಮೀಪದಲ್ಲಿ ತಮಸಾ ನದಿಗೆ ಶಿಷ್ಯರ ಸಹಿತ ಹೋದರು. ತಮಸಾ ನದಿ ತೀರಕ್ಕೆ ಹೋಗಿ ನದಿಯ ನೀರು ಕೆಸರಿಲ್ಲದೆ ಸ್ವಚ್ಛವಾಗಿರುವುದನ್ನು ಕಂಡು ಪಕ್ಕದಲ್ಲಿದ್ದ ಭರದ್ವಾಜನೆಂಬ ಶಿಷ್ಯನಲ್ಲಿ ಹೇಳಿದರು. ಭರದ್ವಾಜನೇ, ಈ ತಮಸಾ ನದಿಯ ನೀರನ್ನು ನೋಡು, ಇದರಲ್ಲಿ ಕೆಸರೆಂಬುದೇ ಇಲ್ಲ, ಬಹಳ ತಿಳಿಯಾಗಿದೆ, ಸತ್ಪುರುಷರ ಮನಸ್ಸಿನಂತೆ ಎಷ್ಟು ಸ್ವಚ್ಛವಾಗಿದೆ. ಮಗು, ನನ್ನ ಕಮಂಡಲವನ್ನು ಇಲ್ಲಿಡು, ಸ್ನಾನಕ್ಕಾಗಿ ವಲ್ಕಲಗಳನ್ನು ಕೊಡು, ನಾನು ತಮಸೆಯ ಈ ಉತ್ತಮ ತೀರ್ಥದಲ್ಲಿ ಸ್ನಾನ ಮಾಡುವೆನು. ಮಹಾತ್ಮರಾದ ವಾಲ್ಮೀಕಿಯರು ಹೀಗೆ ಹೇಳಿದಾಗ ಆಜ್ಞಾಧಾರಕ ಶಿಷ್ಯನಾದ ಭರದ್ವಾಜನು ತನ್ನ ಗುರುಗಳಿಗೆ ನಾರುಬಟ್ಟೆಯನ್ನು ಕೊಟ್ಟನು. ಜಿತೇಂದ್ರಿಯರಾದ ವಾಲ್ಮೀಕಿ ಮಹರ್ಷಿಗಳು ಶಿಷ್ಯನಿಂದ ನಾರುಮಡಿಯನ್ನು ತೆಗೆದುಕೊಂಡು ಸುತ್ತಲಿನ ವಿಶಾಲ ವನದ ಶೋಭೆಯನ್ನು ನೋಡುತ್ತಾ ಸಂಚರಿಸುತ್ತಿದ್ದರು. ಅಲ್ಲಿ ಬಳಿಯಲ್ಲೇ ಎಂದೂ ಒಬ್ಬರನ್ನೊಬ್ಬರು ಅಗಲದೇ ಇರುವ ಆನಂದಾತಿರೇಕದಿಂದ ಮನೋಹರವಾಗಿ ಧ್ವನಿ ಮಾಡುತ್ತಿದ್ದ ಒಂದು ಕ್ರೌಂಚ ಪಕ್ಷಿಗಳ ಜೋಡಿಯನ್ನು, ಗಂಡು ಹೆಣ್ಣು ಕೊಕ್ಕರೆಗಳನ್ನು ಪೂಜ್ಯರಾದ ವಾಲ್ಮೀಕಿಗಳು ನೋಡುತ್ತಿದ್ದರು. ಆಗಲೇ ಪಾಪಪೂರ್ಣ ವಿಚಾರವುಳ್ಳ ಸಮಸ್ತ ಪ್ರಾಣಿಗಳಲ್ಲಿ ಕಾರಣವಿಲ್ಲದೆ ವೈರವನ್ನಿಟ್ಟುಕೊಂಡಿದ್ದ ಬೇಡನೋರ್ವನು ಬಂದು ಆ ಪಕ್ಷಿಗಳ ಜೋಡಿಯಲ್ಲಿದ್ದ ಗಂಡು ಪಕ್ಷಿಯನ್ನು ವಾಲ್ಮೀಕಿಗಳು ನೋಡುತ್ತಿರುವಂತೆಯೇ ಬಾಣದಿಂದ ಹೊಡೆದು ಉರುಳಿಸಿದನು. ಆ ಪಕ್ಷಿಯು ರಕ್ತಸಿಕ್ತವಾಗಿ ಮರಣಾಸ್ನಾನ ಸ್ಥಿತಿಯಲ್ಲಿ ನೆಲದಲ್ಲಿ ಹೊರಳಾಡುತ್ತಿರುವುದನ್ನು ಕಂಡು ಹೆಣ್ಣು ಪಕ್ಷಿಯು ಕರುಣಾಜನಕ ಧ್ವನಿಯಿಂದ ರೋದಿಸತೊಡಗಿತು. ಉತ್ತಮ ರೆಕ್ಕೆಗಳಿದ್ದ ಆ ಪಕ್ಷಿಯು ಸದಾಕಾಲ ತನ್ನ ಭಾರೆಯೊಂದಿಗೆ ವಿಹರಿಸುತ್ತಿತ್ತು. ಅದರ ತಲೆಯ ಬಣ್ಣ ಕೆಂಪಾಗಿದ್ದು ಕಾಮಪೀಡಿತವಾಗಿತ್ತು. ಇಂತಹ ಪತಿಯಿಂದ ಅಗಲಿದ ಹೆಣ್ಣು ಪಕ್ಷಿ ಭಾರಿ ದುಃಖದಿಂದ ಅಳುತ್ತಿತ್ತು. ನಿಷಾದನು ಹೊಡೆದು ಉರುಳಿಸಿದ ಆ ಗಂಡು ಪಕ್ಷಿಯ ಇಂತಹ ದುರ್ದಶೆಯನ್ನು ಧರ್ಮಾತ್ಮನಾದ ಮುನಿಯು ನೋಡಿ ಅವರಿಗೆ ಹೃದಯದಲ್ಲಿ ಕರುಣಾರಸವು ಉಕ್ಕಿ ಬಂದಿತು. ಸ್ವಭಾವತಃ ಕರುಣಾಮೂರ್ತಿಯಾದ ಬ್ರಹ್ಮರ್ಷಿ ವಾಲ್ಮೀಕಿಯರು ಈ ನಿಷಾದನ ಕಾರ್ಯವು ಅಧರ್ಮಮಯವಾಗಿದೆ ಎಂದು ನಿಶ್ಚಯಿಸಿ ಅಳುತ್ತಿರುವ ಹೆಣ್ಣು ಪಕ್ಷಿಯನ್ನು ನೋಡಿ ಅವರು ಅಂತಃಕರಣದಲ್ಲಿ ಉಕ್ಕುತ್ತಿದ್ದ ಕರುಣಾರಸವು ಶ್ಲೋಕ ರೂಪವಾಗಿ ವಾಲ್ಮೀಕಿಗಳ ಮುಖದಿಂದ ಹೊರಟಿತು. ಎಲೆ ಬೇಡನೆ, ನೀನು ಬಹಳ ಕಾಲದವರೆಗೆ ಸ್ಥಿರವಾಗಿ ಬದುಕಬೇಡ, ನಿನಗೆ ಶಾಂತಿ ಇಲ್ಲವಾಗಲಿ. ಕಾಮೇಚ್ಛೆಯಿಂದ ಸುತ್ತಾಡುತ್ತಿದ್ದ ಕ್ರೌಂಚ ದಂಪತಿಗಳಲ್ಲಿ ಗಂಡು ಹಕ್ಕಿಯನ್ನು ಕೊಂದಿರುವುದರಿಂದ ನೀನು ಹೆಚ್ಚು ಕಾಲ ಬದುಕಬೇಡ. ಹೀಗೆ ಹೇಳಿದ ಬಳಿಕ ಅವರು ವಿಚಾರ ಮಾಡಿದಾಗ ಅವರ ಮನಸ್ಸಿನಲ್ಲಿ ಚಿಂತೆಯೂ ಆವರಿಸಿತು. ಅಯ್ಯೋ, ಈ ಪಕ್ಷಿಯ ಶೋಕದಿಂದ ಪೀಡಿತನಾದ ನಾನು ಇದೆಂತಹ ಕಾರ್ಯ ಮಾಡಿಬಿಟ್ಟೆ. ಇದನ್ನು ಯೋಚಿಸುತ್ತಾ ಮಹಾಜ್ಞಾನಿ ಮತ್ತು ಪರಮ ಬುದ್ಧಿವಂತರಾದ ಮುನಿವರ ವಾಲ್ಮೀಕಿಗಳು ಒಂದು ನಿಶ್ಚಯಕ್ಕೆ ಬಂದು ತನ್ನ ಶಿಷ್ಯನಲ್ಲಿ ಇಂತೆಂದರು. ಮಗು, ಶೋಕದಿಂದ ಪೀಡಿತನಾದ ನನ್ನ ಮುಖದಿಂದ ಹೊರಟ ಈ ವಾಣಿಯು 4 ಪಾದಗಳಿಂದ ಕೂಡಿದ್ದು ಸಮಾಕ್ಷರ ಉಳ್ಳದಾಗಿದ್ದು ಪ್ರಾಸಬದ್ಧವಾಗಿ ತಂತಿ ವಾದ್ಯಗಳೊಡನೆ ಹಾಡಲು ಲಯಬದ್ಧವಾಗಿರುವ ಶ್ಲೋಕವಾಗಿ ಪರಿಣಮಿಸಲಿ, ಕೇವಲ ಪದಜಾಲವಾಗದಿರಲಿ. ಗುರುಗಳ ಈ ಉತ್ತಮ ಮಾತನ್ನು ಕೇಳಿ ಶಿಷ್ಯ ಭರದ್ವಾಜನಿಗೆ ಬಹಳ ಸಂತೋಷವಾಯಿತು. ಹಾಗೂ ಅವನು ಅದನ್ನು ಸಮರ್ಥಿಸುತ್ತಾ, ಹೌದು, ನಿಮ್ಮ ಈ ವಾಕ್ಯ ಶ್ಲೋಕ ರೂಪವೇ ಆಗಬೇಕು ಎಂದು ಹೇಳಿದನು. ಶಿಷ್ಯನ ಈ ಮಾತಿನಿಂದ ಮುನಿಗಳಿಗೆ ವಿಶೇಷ ಸಂತೋಷವಾಯಿತು. ಅನಂತರ ಅವರು ಆ ಉತ್ತಮ ತೀರ್ಥದಲ್ಲಿ ವಿಧಿವತ್ತಾಗಿ ಸ್ನಾನ ಮಾಡಿದರು. ಹಾಗೂ ತನ್ನ ಬಾಯಿಂದ ಹೊರಟ ಶ್ಲೋಕದ ವಿಷಯವನ್ನು ಚಿಂತಿಸುತ್ತಾ ಆಶ್ರಮಕ್ಕೆ ಹೊರಟರು. ಅವರ ವಿನೀತ ಹಾಗೂ ಶಾಸ್ತ್ರಜ್ಞ ಶಿಷ್ಯ
ಭಾರದ್ವಾಜನು ನೀರು ತುಂಬಿದ ಕಮಂಡಲವನ್ನು ಎತ್ತಿಕೊಂಡು ಅವರ ಹಿಂದೆ ನಡೆದನು. ಶಿಷ್ಯನೊಂದಿಗೆ ಆಶ್ರಮಕ್ಕೆ ಬಂದ ಧರ್ಮಜ್ಞ ಋಷಿ ವಾಲ್ಮೀಕಿಗಳು ಸುಖಾಸೀನರಾಗಿ ಬೇರೆ ಬೇರೆ ಮಾತುಗಳನ್ನಾಡುತ್ತಿದ್ದರು. ಪ್ರಯತ್ನವಿಲ್ಲದೆಯೇ ತನ್ನ ಮುಖದಿಂದ ಹೊರಟ ಮಾ ನಿಷಾದ ಎಂಬ ಶ್ಲೋಕದ ವಿಷಯವನ್ನು ಸ್ಮರಿಸುತ್ತಾ ಇದ್ದರು. ಅಷ್ಟರಲ್ಲಿ ಅಖಿಲ ವಿಶ್ವವನ್ನು ಸೃಷ್ಟಿಸುವ ಸರ್ವ ಸಮರ್ಥ ಮಹಾ ತೇಜಸ್ವಿ ಚತುರ್ಮುಖ ಬ್ರಹ್ಮದೇವರು ಮುನಿವರ ವಾಲ್ಮೀಕಿ ಮಹರ್ಷಿಯನ್ನು ನೋಡಲು ಅವರ ಆಶ್ರಮಕ್ಕೆ ಬಂದರು. ಅವರನ್ನು ನೋಡುತ್ತಲೇ ಮಹರ್ಷಿ ವಾಲ್ಮೀಕಿಗಳು ತತ್ಕ್ಷಣ ಎದ್ದು ನಿಂತರು. ಅವರು ಮನ ಇಂದ್ರಿಯಗಳನ್ನು ವಶದಲ್ಲಿರಿಸಿಕೊಂಡು ಅತ್ಯಂತ ವಿಸ್ಮಿತರಾಗಿ ಕೈ ಜೋಡಿಸಿ ಸುಮ್ಮನೆ ಸ್ವಲ್ಪ ಹೊತ್ತು ನಿಂತು ಬಿಟ್ಟರು, ಏನನ್ನು ಮಾತನಾಡದಾದರು. ಬಳಿಕ ಅವರು ಆರ್ಘ್ಯ ಪಾದ್ಯಾದಿಗಳಿಂದ ಹಾಗೂ ಸ್ತೋತ್ರಾದಿಗಳಿಂದ ಭಗವಾನ್ ಬ್ರಹ್ಮದೇವರನ್ನು ಪೂಜಿಸಿದರು. ಅವರ ಚರಣಗಳಲ್ಲಿ ವಿಧಿವತ್ತಾಗಿ ವಂದಿಸಿಕೊಂಡು ಅವರಲ್ಲಿ ಕ್ಷೇಮವನ್ನು ಕೇಳಿದರು. ಭಗವಾನ್ ಬ್ರಹ್ಮದೇವರು ಬಂದು ಪರಮೋತ್ತಮ ಆಸನದಲ್ಲಿ ವಿರಾಜಮಾನರಾಗಿ ವಾಲ್ಮೀಕಿ ಮಹರ್ಷಿಗಳಿಗೂ ಕುಳಿತುಕೊಳ್ಳಲು ನಿರ್ದೇಶಿಸಿದರು. ಬ್ರಹ್ಮದೇವರ ಆಜ್ಞೆಯನ್ನು ಪಡೆದು ವಾಲ್ಮೀಕಿಗಳು ಆಸೀನರಾದರು. ಆಗ ಸಾಕ್ಷಾತ್ ಲೋಕ ಪಿತಾಮಹ ಬ್ರಹ್ಮದೇವರ ಎದುರಿಗೆ ಕುಳಿತಿದ್ದರೂ ವಾಲ್ಮೀಕಿಗಳ ಮನಸ್ಸು ಆ ಕ್ರೌಂಚ ಪಕ್ಷಿಯ ವಧೆಯನ್ನು ಹಾಗೂ ತನ್ನ ಬಾಯಿಂದ ಬಂದ ಮಾನಿಷಾದ ಶ್ಲೋಕವನ್ನೇ ಚಿಂತಿಸುತ್ತಿತ್ತು. ಅಯ್ಯೋ, ವೈರ ಭಾವವನ್ನೇ ಗ್ರಹಿಸಿದ ಬುದ್ಧಿಯುಳ್ಳ ಪಾಪಾತ್ಮ ವ್ಯಾಧನು ಯಾವುದೇ ಅಪರಾಧವಿಲ್ಲದೆಯೇ ಮನೋಹರ ಕಲರವ ಮಾಡುತ್ತಿದ್ದ ಪಕ್ಷಿಯನ್ನು ಕೊಂದು ಬಿಟ್ಟನಲ್ಲ. ಇದನ್ನೇ ಯೋಚಿಸುತ್ತಾ ವಾಲ್ಮೀಕಿಗಳು ಕ್ರೌಂಚ ಹೆಣ್ಣು ಪಕ್ಷಿಯ ಆರ್ತನಾದವನ್ನು ಕೇಳಿ ನಿಷಾದನನ್ನು ಉದ್ದೇಶಿಸಿ ನುಡಿದ ಶ್ಲೋಕವನ್ನೇ ಪುನಃ ಬ್ರಹ್ಮದೇವರ ಮುಂದೆ ಹೇಳಿಕೊಂಡರು. ಅದನ್ನು ಪುನಃ ಉಚ್ಚರಿಸುವಾಗ ಮತ್ತೆ ಅವರ ಮನಸ್ಸಿನಲ್ಲಿ ತಮ್ಮ ಶಾಪದ ಅನೌಚಿತ್ಯವು ನೆನಪಾಯಿತು. ಆಗ ಅವರು ಶೋಕ ಮತ್ತು ಚಿಂತೆಯಲ್ಲಿ ಮುಳುಗಿ ಹೋದರು. ಬ್ರಹ್ಮದೇವರು ಅವರ ಮನಸ್ಥಿತಿಯನ್ನು ಅರಿತು ನಗುತ್ತಾ ಮುನಿವರ ವಾಲ್ಮೀಕಿಯ ಬಳಿ ಹೀಗೆ ನುಡಿದರು. ಬ್ರಾಹ್ಮಣೋತ್ತಮನೇ, ನಿನ್ನ ಮುಖದಿಂದ ಹೊರಟ ಈ ಛಂದೋಬದ್ಧ ವಾಕ್ಯವು ಶ್ಲೋಕ ರೂಪವೇ ಆಗಿದೆ. ನೀನು ಈ ವಿಷಯದಲ್ಲಿ ಸಂಶಯ ಪಡದೆ ಚಿಂತಿಸಬೇಡ. ನನ್ನ ಸಂಕಲ್ಪ ಅಥವಾ ಪ್ರೇರಣೆಯಿಂದಲೇ ನಿನ್ನ ಬಾಯಿಂದ ಇಂತಹ ವಾಣಿಯು ಹೊರಬಿದ್ದಿದೆ. ಮುನಿಶ್ರೇಷ್ಠನೇ, ಇದೇ ವಿಧವಾದ ತಂತ್ರಿಲಯ ಸಮನ್ವಿತ 4 ಪಾದಗಳುಳ್ಳ ಶ್ಲೋಕಗಳಿಂದ ನೀನು ರಾಮನ ಸಂಪೂರ್ಣ ಚರಿತ್ರೆಯನ್ನು ವರ್ಣಿಸು. ಪರಮ ಬುದ್ಧಿವಂತ ಭಗವಾನ್ ಶ್ರೀರಾಮನೇ ಪ್ರಪಂಚದಲ್ಲಿ ಎಲ್ಲರಿಗಿಂತ ದೊಡ್ಡ ಧರ್ಮಾತ್ಮ ಮತ್ತು ಧೀರ ಪುರುಷನಾಗಿದ್ದಾನೆ. ನೀನು ನಾರದರ ಮುಖದಿಂದ ಕೇಳಿದಂತೆಯೇ ರಾಮನ ಚರಿತ್ರೆಯನ್ನು ಚಿತ್ರಿಸು. ಬುದ್ಧಿವಂತನಾದ ಶ್ರೀರಾಮನ ವಿಷಯವಾಗಿ ಪ್ರಕಟವಾದ ಅಥವಾ ಅಪ್ರಕಟವಾದ ವೃತ್ತಾಂತವು ಹಾಗೂ ಲಕ್ಷ್ಮಣ, ಜಾನಕಿ ಹಾಗೂ ರಾವಣಾದಿ ರಾಕ್ಷಸರ ವಿಷಯವಾಗಿ ಎಲ್ಲರಿಗೂ ತಿಳಿದಿರುವ ಹಾಗೆ ತಿಳಿಯದೇ ಇರುವ ವಿಷಯಗಳೆಲ್ಲವೂ ನಿನಗೆ ಅಂಗೈ ನೆಲ್ಲಿಕಾಯಿಯಂತೆ ಗೋಚರವಾಗುತ್ತವೆ. ನೀನು ರಚಿಸಿದ ರಾಮಾಯಣ ಕಾವ್ಯದಲ್ಲಿ ಅಸತ್ಯವಾದದ್ದು ಸ್ವಲ್ಪವೂ ಇರಲಾರದು. ಆದ್ದರಿಂದ ನೀನು ಶ್ರೀರಾಮಚಂದ್ರನ ಪರಮ ಪವಿತ್ರ ಹಾಗೂ ಮನೋಹರವಾದ ಕಥೆಯನ್ನು ಶ್ಲೋಕಬದ್ಧವಾಗಿ ರಚಿಸು. ಎಂದಿನವರೆಗೆ ಈ ಭೂಮಿಯಲ್ಲಿ ಪರ್ವತ, ಗಿರಿ, ದುರ್ಗಗಳು, ನದಿ, ಸರೋವರಗಳು ಇರುವವೋ ಅಂದಿನವರೆಗೆ ಪ್ರಪಂಚದಲ್ಲಿ ರಾಮಾಯಣ ಕಥೆಯ ಲೋಕದಲ್ಲಿ ಪ್ರಚಾರವಿರುವುದು. ಅಲ್ಲಿಯ ತನಕ ನೀನು ಸ್ವೇಚ್ಛೆಯಾಗಿ ಮೇಲೆ ಕೆಳಗೆ ಹಾಗೂ ನಾನು ರಚಿಸಿದ ಎಲ್ಲ ಲೋಕಗಳಲ್ಲಿ ವಾಸ ಮಾಡಲು ಅರ್ಹನಾಗುವೆ. ಹೀಗೆ ಹೇಳಿ ಭಗವಾನ್ ಬ್ರಹ್ಮದೇವರು ಅಲ್ಲೇ ಅಂತರ್ಧನಾರಾದರು. ಅವರು ಕಣ್ಮರೆಯಾದುದನ್ನು ನೋಡಿ ಶಿಷ್ಯರ ಸಹಿತ ಪೂಜ್ಯರಾದ ವಾಲ್ಮೀಕಿ ಮುನಿಗಳಿಗೆ ಬಹಳ ವಿಸ್ಮಯವಾಯಿತು. ಅನಂತರ ಅವರ ಎಲ್ಲ ಶಿಷ್ಯರು ಆನಂದಿತರಾಗಿ ಪದೇ ಪದೇ ಮಾನಿಷಾದ ಎಂಬ ಶ್ಲೋಕವನ್ನು ಹಾಡಿದರು ಮತ್ತು ಅವರು ಪರಮ ವಿಸ್ಮಿತರಾಗಿ ಪರಸ್ಪರ ಹೀಗೆ ಹೇಳಿಕೊಂಡರು. ನಮ್ಮ ಗುರುಗಳಾದ ಮಹರ್ಷಿಗಳು ಕ್ರೌಂಚ ಪಕ್ಷಿಯಿಂದ ದುಃಖಿತರಾಗಿ ಸಮಾನಾಕ್ಷರ ಉಳ್ಳ 4 ಚರಣಗಳಿಂದ ಕೂಡಿದ ವಾಕ್ಯವನ್ನು ಹಾಡಿದುದು ಅವರ ಹೃದಯದ ಶೋಕವಾಗಿತ್ತು. ಆದರೆ ಅದೇ ಅವರ ಬಾಯಿಂದ ಉಚ್ಚರಿತವಾಗಿ ಶ್ಲೋಕ ರೂಪವೇ ಆಯಿತು.
ಇತ್ತ ಶುದ್ಧ ಅಂತಃಕರಣವುಳ್ಳ ಮಹರ್ಷಿ ವಾಲ್ಮೀಕಿ ಮನಸ್ಸಿನಲ್ಲಿ ನಾನು ಇಂತಹ ಶ್ಲೋಕಗಳಲ್ಲೇ ಸಮಗ್ರ ರಾಮಾಯಣ ಕಾವ್ಯವನ್ನು ರಚಿಸುವೆನು ಎಂಬ ವಿಚಾರ ಬಂತು. ಇದನ್ನು ಯೋಚಿಸಿ ಉದಾರ ದೃಷ್ಟಿಯುಳ್ಳ ಯಶಸ್ವಿ ಮಹರ್ಷಿಗಳು ಭಗವಾನ್ ಶ್ರೀರಾಮಚಂದ್ರನ ಚರಿತ್ರೆಯನ್ನು ಸಾವಿರಾರು ಶ್ಲೋಕಗಳಲ್ಲಿ ಮಹಾಕಾವ್ಯವನ್ನು ರಚಿಸಿದರು. ಇದು ಅವರ ಕೀರ್ತಿಯನ್ನು ಹೆಚ್ಚಿಸುವುದಾಗಿದೆ. ಇದರಲ್ಲಿ ಶ್ರೀರಾಮನ ಉದಾರ ಚರಿತ್ರೆಗಳನ್ನು ಪ್ರತಿಪಾದಿಸುವ ಮನೋಹರ ಪದಗಳ ಪ್ರಯೋಗ ಮಾಡಿರುವರು. ಮಹರ್ಷಿ ವಾಲ್ಮೀಕಿಗಳು ರಚಿಸಿದ ಈ ಕಾವ್ಯದಲ್ಲಿ ತತ್ಪುರುಷ ಮೊದಲಾದ ಸಮಾಸಗಳು, ದೀರ್ಘಗುಣ ಮೊದಲಾದ ಸಂಧಿಗಳು, ಪ್ರಕೃತಿ ಪ್ರತ್ಯಯ ಸಂಬಂಧದ ಯಥಾಯೋಗ್ಯ ಉಪಯೋಗವಾಗಿದೆ. ಇದರ ರಚನೆಯಲ್ಲಿ ಸಮತಾ ಪ್ರಕರ್ಷ ಇತ್ಯಾದಿ ದೋಷಗಳ ಅಭಾವ ಇದೆ. ಪದಗಳಲ್ಲಿ ಮಾಧುರ್ಯವಿದೆ. ಅರ್ಥದಲ್ಲಿ ಪ್ರಸಾದ ಗುಣಗಳ ಹೆಚ್ಚಳವಾಗಿವೆ. ಭಾವುಕ ಜನರೇ, ಹೀಗೆ ಶಾಸ್ತ್ರೀಯ ಪದ್ಧತಿಗೆ ಅನುಕೂಲವಾದ ಈ ರಘುವರನ ಚರಿತ್ರೆ ಮತ್ತು ರಾವಣ ವಧೆಯ ಪ್ರಸಂಗವನ್ನು ಮನಸ್ಸಿಟ್ಟು ಕೇಳಿರಿ. ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 2ನೇ ಸರ್ಗ ಪೂರ್ಣವಾಯಿತು. ಜೈ ಶ್ರೀರಾಮ್.